ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಧಾ ಗೌಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ತಂಗಳನ್ನದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿಸಿಕೊಡ್ತೀನಿ. ಈಗಿನ ಆಧುನಿಕ ಕಾಲದಲ್ಲಿ ತಂಗಳನ್ನ ತಿನ್ನೋದು ಅಂದರೆ ಕೆಲವರಿಗೆ ಏನೋ ಒಂಥರ ಮುಜುಗರ, ಏನೋ ಒಂಥರ ಹಿಂಸೆ. ಆದರೆ ಹಿಂದಿನ ಕಾಲದಲ್ಲಿ ತಂಗಳನ್ನವನ್ನ ಅಮೃತ ಅಂತ ಸವಿತಾ ಇದ್ರಂತೆ. ಬಿಸಿ ಅನ್ನಕ್ಕಿಂತಲೂ ಹೆಚ್ಚು ತಂಗಳನ್ನವನ್ನೇ ತಿಂದು ನಮ್ಮ ಅಜ್ಜ ಅಜ್ಜಿ ಮುತ್ತಜ್ಜಿ ಎಲ್ಲರೂ ಗಟ್ಟಿ ಮುಟ್ಟಾಗಿ ಬದುಕಿದ್ರು. ರಾತ್ರಿ ಮಿಕ್ಕಿದ ಅನ್ನದಲ್ಲಿ ಬೆಳಗ್ಗೆ ರೊಟ್ಟಿ, ಚಿತ್ರಾನ್ನ, ಮೊಸರನ್ನ ಹೀಗೆ ಹಲವು ವಿಧವಾದ ತಿಂಡಿಗಳನ್ನು ಮಾಡಿ ತಿಂತಾ ಇದ್ರು. ಅದು ತುಂಬಾನೇ ರುಚಿಯಾಗಿರ್ತಿತ್ತು. ಆದರೆ ಬಿಸಿ ಅನ್ನಕ್ಕಿಂತಲೂ ತಂಗಳು ಅನ್ನ ಹೆಚ್ಚು ರುಚಿಯಾಗಿರೋಕೆ ಏನಾದರೂ ಒಂದು ಕಾರಣ ಇರಲೇಬೇಕು ಅಲ್ವಾ? ಅದನ್ನ ಕೇಳೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಒಂದು ಹೊಸ ವಿಚಾರವನ್ನ ತಿಳಿಸಿಕೊಟ್ಟವರಿಗೆ ಥ್ಯಾಂಕ್ಸ್ ಹೇಳಬೇಕಂತೆ. ಈಗ ತಂಗಳು ಅನ್ನ ಇಷ್ಟು ರುಚಿಯಾಗಿರೋಕೆ ಏನು ಕಾರಣ ಅನ್ನೋದನ್ನ ಹೇಳ್ತೀನಿ ಕೇಳಿ. ಬೆಳಗ್ಗೆ ಎದ್ದು ಮುಖ ತೊಳೆದು ಮುಂಜಾನೆಯ ನಿತ್ಯ ಕರ್ಮಗಳನ್ನು ಮುಗಿಸಿದ ಮೇಲೆ ಹಳ್ಳಿಗಾಡಿನ ಅದರಲ್ಲೂ ರೈತಾಪಿ ಜನರು ಈಗಲೂ ಕೂಡ ತಂಗಳನ್ನ ಉಣ್ತಾರಂತೆ. ರಾತ್ರಿ ಉಳಿದ ಅನ್ನಕ್ಕೆ ಉಪ್ಪಿನಕಾಯಿ ಇಲ್ಲವೇ ಚಟ್ನಿ ಪುಡಿ ಅಥವಾ ರಾತ್ರಿಯ ಸಾಂಬಾರಿನಲ್ಲಿ ಒಂದೆರಡು ಮುದ್ದೆ ತಿಂದು ಬಿಡ್ತಾರಂತೆ. ಹೀಗೆ ಮುದ್ದೆ ತಿಂದು ಗದ್ದೆಗೆ ಹೋಗಿ ಬಿಡ್ತಾರಂತೆ. ಇನ್ನು ಉಳಿದ ಅನ್ನಕ್ಕೆ ಮೊಸರು ಇಲ್ಲವೇ ಮಜ್ಜಿಗೆ ಹಾಕಿಕೊಂಡು ಹಸಿ ಮೆಣಸು ಕಿವುಚಿ ಊಟ ಮಾಡ್ತಾರಂತೆ. ಹೀಗೆ ತಿನ್ನೋದ್ರಿಂದ ಇಡೀ ದಿನ ನಮ್ಮ ದೇಹ ಆರಾಮದಾಯಕವಾಗಿರುತ್ತಂತೆ, ಜೊತೆಗೆ ಬೇಗ ಹಸಿವು ಕೂಡ ಆಗೋದಿಲ್ವಂತೆ. ಹೀಗೆ ತಂಗಳನ್ನವನ್ನ ತಿನ್ನುವವರು ಇಡೀ ದಿನ ಉತ್ಸಾಹದಿಂದ ಶಕ್ತಿವಂತರಾಗಿ ಇರ್ತಾರಂತೆ. ಹಾಗಿದ್ರೆ ಎಂಥ ಮ್ಯಾಜಿಕ್ ಇದೆ ತಂಗಳನ್ನದಲ್ಲಿ ಅನ್ನೋದನ್ನ ನೋಡೋಣ. ತಂಗಳನ್ನದಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಐರನ್, ವಿಟಮಿನ್ಗಳು 15 ಪಟ್ಟು ಹೆಚ್ಚು ಇರುತ್ತಂತೆ. ಈ ವಿಚಾರ ನಿಮಗೆ ಗೊತ್ತಿತ್ತಾ? ಇಲ್ಲ ಅಲ್ವಾ? ಈರುಳ್ಳಿ, ಹಸಿಮೆಣಸು ಕಿವುಚಿ ಮೊಸರಿನೊಡನೆ ತಂಗಳನ್ನವನ್ನ ತಿಂದರೆ ಶರೀರದಲ್ಲಿನ ಉಷ್ಣ, ನೋವುಗಳೆಲ್ಲವೂ ಶಮನವಾಗುತ್ತಂತೆ. ಶರೀರಕ್ಕೆ ಅಗತ್ಯವಾದಷ್ಟು ಬೇಕಾದಷ್ಟು ಶಕ್ತಿಯನ್ನ ಈ ತಂಗಳನ್ನ ನೀಡುತ್ತಂತೆ. ದೇಹವು ಕೆಲವೊಮ್ಮೆ ಒತ್ತಡಕ್ಕೆ ಸಿಲುಕದಂತೆ ನಮ್ಮ ದೇಹವನ್ನ ಕಾಪಾಡುತ್ತಂತೆ ಈ ತಂಗಳನ್ನ. ನೋಡಿ, ಎಷ್ಟು ಅದ್ಭುತ ಅಲ್ವಾ ತಂಗಳನ್ನದ ಮಹಿಮೆ. ಅಷ್ಟೇ ಅಲ್ಲ, ರಾತ್ರಿ ಉಳಿದ ಅನ್ನಕ್ಕೆ ಸ್ವಲ್ಪ ಹಾಲು, ಸ್ವಲ್ಪ ಈರುಳ್ಳಿ ಚೂರುಗಳು, ಶುಂಠಿ ಚೂರು, ಕರಿಬೇವು, ಜೀರಿಗೆಯನ್ನ ಹಾಕಿ ಅದಕ್ಕೆ ಸ್ವಲ್ಪ ಮೊಸರು ಬೆರೆಸಿ ಕಲಸಿ ತಿಂದರೆ ಅಬ್ಬಾ ಅದೆಂಥ ರುಚಿ ಗೊತ್ತಾ? ಈ ಒಂದು ರುಚಿಯಿಂದ ಎಲ್ಲ ರೀತಿಯ ಅನಾರೋಗ್ಯಗಳು ದೂರವಾಗುತ್ತಂತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ತಂಗಳನ್ನವನ್ನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿನ ಎಲುಬುಗಳು ಬಲಗೊಳ್ಳುತ್ತವಂತೆ. ತಂಗಳನ್ನ ಒಳ್ಳೆಯದು ಅಂತ ತಿಳಿದು ನಾವು ಅದನ್ನ ಹಾಗೆಯೇ ಇಟ್ಟು ಬಿಟ್ರೆ ಅದು ಖಂಡಿತ ಹಾಳಾಗಿ ಹೋಗುತ್ತೆ. ಇನ್ನು ಬೆಳಗ್ಗೆ ಬೇಗನೆ ತಿಂದು ಖಾಲಿ ಮಾಡಿದ್ರೆ ಅದರಲ್ಲಿ ಇರುವಂತಹ ಎಲ್ಲಾ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸರಿಯಾದ ಸಮಯಕ್ಕೆ ಸಿಗುತ್ತಂತೆ. ಇನ್ನು ಮುಂದೆ ತಂಗಳನ್ನವನ್ನ ಎಸೆಯದೆ ಅದನ್ನ ನಮ್ಮ ದೇಹಕ್ಕೆ ಸೇರಿಸುವಂಥ ಜವಾಬ್ದಾರಿ ನಮ್ಮದೇ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಸಣ್ಣ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.